ಬಿ ಫಿಟ್ ಆ್ಯಂಡ್ ಬಿ ಹೆಲ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯದ ಸಮಸ್ಯೆ. ನೆಮ್ಮದಿಯಿಂದ ಜೀವನವನ್ನು ನಡೆಸಬೇಕು ಅಂದರೆ ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ವೀಕ್ಷಕರು, ಇವತ್ತು ಈ ಕ್ಯಾನ್ಸರ್ ಅನ್ನುವಂಥದ್ದು ಮಹಾಮಾರಿ ಇವತ್ತು ದೇಶದ ಪ್ರತಿಯೊಬ್ಬರಲ್ಲಿ ಅಂದರೆ ಕೆಲವರಲ್ಲಿ ಕಂಡು ಬರ್ತಾ ಇರುವಂಥ ಒಂದು ಕಾಯಿಲೆ. ಸೊ ಈ ಕ್ಯಾನ್ಸರು ನಮ್ಮ ಜೀವಕೋಶಗಳ ಒಂದು ಬೆಳವಣಿಗೆ ಅಂತ ನಾವು ಹೇಳ್ತೀವಿ. ಜೀವಕೋಶಗಳ ಬೆಳವಣಿಗೆಯಲ್ಲಿ ನಿಯಂತ್ರಣವನ್ನು ಕಳ್ಕೊಂಡಾಗ ಅದು ಗಡ್ಡೆಗಳಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ಅದು ಕ್ಯಾನ್ಸರ್ ಆಗಿ ಮಾರ್ಪಾಡಾಗುತ್ತೆ. ಸೊ ಈ ಕ್ಯಾನ್ಸರ್ನ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ಸೆಲೆಬ್ರಿಟಿ ಫಿಟ್ನೆಸ್ ಹಾಗೂ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ಆದಂತಹ ವಿಶಾಲ್ ಸಂಜಯ್ ಶಿವಮ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಮುಖ್ಯವಾಗಿ ನಾವು ನೋಡ್ತೀವಿ ಇವತ್ತು ನಮ್ಮ ದೇಶದೆಲ್ಲೆಡೆ ಇವತ್ತು ಒಂದು ಮಾರಕ ಕಾಯಿಲೆ ಅಂತ ನಾವು ಹೇಳ್ತೀವಿ, ಮಾರಣಾಂತಿಕ ಕಾಯಿಲೆ ಅಂತ ಈ ಕ್ಯಾನ್ಸರನ್ನು ಕರಿತೀವಿ. ಮುಖ್ಯವಾಗಿ ಈ ಕ್ಯಾನ್ಸರ್ ಅಂದರೆ ಏನು? ನೋಡಿ, ಈ ಕ್ಯಾನ್ಸರ್ ಅಂದರೆ ಬಯಾಲಜಿಲಿ ಏನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದರೆ, ಅದು ಪರ್ಟಿಕ್ಯುಲರಾಗಿ ನಮ್ಮ ಸೆಲ್ ಗ್ರೋತ್ ಏನಿದೆ ಅದು ರ್ಯಾಪಿಡಾಗಿ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅನ್ಕಂಟ್ರೋಲ್ಡ್ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ಲಸ್ ಸೆಲ್ ಡಿವಿಷನ್ ಆಗುತ್ತೆ. ಜನರಲ್ಲಾಗಿ ಇದು ಕಾಮನ್ ಪ್ರೋಸೆಸ್, ಸೆಲ್ ಗ್ರೋತು ಮತ್ತು ಡಿವಿಷನ್. ಇದರಲ್ಲಿ ಯಾವಾಗ ಸೆಲ್ಸು ತುಂಬ ರ್ಯಾಪಿಡಾಗಿ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಕಂಟ್ರೋಲ್ ಇರೋಲ್ಲ. ಪ್ಲಸ್ ಡಿವಿಷನ್ನು ಅಷ್ಟೇ ಫಾಸ್ಟಾಗೆ ಡಿವೈಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಏನಾಗುತ್ತೆ, ಸ್ಮಾಲ್ ಏನು ಹೇಳ್ತಾರೆ ಟ್ಯೂಮರ್ ಆಗಿ ಫಾರ್ಮೇಷನ್ ಆಗುತ್ತೆ. ಸೊ ಇದನ್ನು, ಈ ಟ್ಯೂಮರ್ ಅನ್ನೋ ಗೆಡ್ಡೆನ ಕ್ಯಾನ್ಸರ್ ಅಂತ ಬಯಾಲಜಿ ಡಿಸ್ಕ್ರೈಬ್ ಮಾಡುತ್ತೆ. ಹೌದು. ಕ್ಯಾನ್ಸರ್ ಬರೋದಕ್ಕಿಂತ ಮುಂಚೆ ಏನೆಲ್ಲ ಲಕ್ಷಣಗಳು ಕಂಡು ಬರುತ್ತೆ? ತುಂಬ ಲಕ್ಷಣಗಳು ಕಾಣುತ್ತೆ ಮೇಡಮ್. ಫಾರ್ ಎಕ್ಸಾಂಪಲ್ಲು, ತುಂಬ ಫಟೀಕ್ ಅಂತ ಹೇಳ್ತೀವಿ. ಓಕೆ, ಎಕ್ಸೆಸಿವ್ ಫಟೀಕ್ ಅಂತ ಹೇಳ್ತೀವಿ. ತುಂಬ ಪೇಯ್ನ್ ಇರ್ಬೋದು ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ, ಅಥವಾ ಸಡನ್ ವೆಯ್ಟ್ ಲಾಸ್ ಆಗ್ಬೋದು. ಅಂದ್ರೆ ಇದೆಲ್ಲ ಕೆಲವು ಕಾಮನ್ ಥಿಂಗ್ಸ್ ಅಂತ ಕೆಲವರು ಅನ್ಕೊಂಡ್ಬಿಡ್ತಾರೆ. ಹೌದು, ಮೋಸ್ಟ್ ಆಫ್ ದಿ ಟೈಮ್ಸ್ ಗೊತ್ತಾಗಲ್ಲ. ಸಿಂಪ್ಟಮ್ಸು ಈ ಥರನೇ ಸ್ಟಾರ್ಟ್ ಆಗುತ್ತೆ, ಆದರೆ ಪಾಪ ಅವ್ರಿಗೆ ಗೊತ್ತಾಗಲ್ಲ. ಅದು ಯಾವ ಕ್ರಮೇಣ ಅದು ಕಡಿಮೆನೇ ಆಗದೆ ಹೋದಾಗ, ಎಲ್ಲೋ ಒಂದು ಕಡೆ ಚಿಕ್ಕ ಗಾಯ ಆಯಿತು, ಅದು ವಾಸಿನೇ ಆಗ್ತಾ ಇಲ್ಲ, ಅದಿನ್ನೂ ಅದು ಬರುತ್ತೆ ಹೋಗುತ್ತೆ ನಾನ್ ಸ್ಟಾಪ್, ಅದು ರಿಪೀಟೆಡ್ ಆಗಿ ಅದು ಆಗ್ತಾನೇ ಇದ್ದರೆ, ಆವಾಗ ಅವ್ರು ಏನು ಮಾಡ್ತಾರೆ, ಮೋಸ್ಟ್ ಪ್ರಾಬ್ಲಿ ಡಾಕ್ಟರ್ ಹತ್ರ ಹೋಗಿ ನಾನು ಒಂದ್ಸಲಿ ಚೆಕ್ ಮಾಡಿಸೋಣ ಅಂದಾಗ, ಆವಾಗ ಡಾಕ್ಟರ್ ಬರೆಯುವಂಥ ಟೆಸ್ಟ್ ಇರುತ್ತಲ್ಲ ಕ್ಯಾನ್ಸರ್ನ ಪತ್ತೆ ಹಚ್ಚೋದಕ್ಕೆ, ಅದರಲ್ಲಿ ಅವರು ಐಡೆಂಟಿಫೈ ಮಾಡ್ತಾರೆ ಏನಕ್ಕೆ ಇದಾಗ್ತಾ ಇದೆ ಅಂತ. ಸೊ ಆ ಥರ ಮಾಡಿದ ತಕ್ಷಣ ಅವ್ರಿಗೆ ಐಡಿಯಾ ಬರುತ್ತೆ, ಓಕೆ ಯಾವುದೋ ಒಂದು ಪರ್ಟಿಕ್ಯುಲರ್ ಕ್ಯಾನ್ಸರ್, ಎಷ್ಟೊಂದು ವಿಧ ಇದೆ, ಅದರಲ್ಲಿ ಯಾವ್ದಾದ್ರು ಒಂದು ಅಂತ ಅವ್ರಿಗೆ ಐಡೆಂಟಿಫೈ ಮಾಡ್ತಾರೆ. ಅದ್ರ ತಕ್ಕನಾಗಿ ಅವರು ಅಲ್ಲಿಂದ ಅವ್ರಿಗೆ ಏನು ಹೇಳ್ತಾರೆ ಗೈಡೆನ್ಸ್ ಮಾಡೋದಾಗಲಿ ಇದನ್ನು ಮಾಡಿಕೊಂಡು ಸ್ಲೋವಾಗಿ, ಇನಿಷಿಯಲ್ ಸ್ಟೇಜ್ ಅಂದರೆ ಪರವಾಗಿಲ್ಲ, ತುಂಬ ಲೇಟಾಗಿ ಅವರು ರಿಯಲೈಸ್ ಮಾಡಿಕೊಂಡು ತುಂಬ ಲೇಟಾಗಿ ಹೋಗಿ ಅವರು ಡಾಕ್ಟರ್ ಹತ್ರ ವಿಚಾರಣೆ ಮಾಡಿದಾಗ ಆವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಕೆಲವರಿಗೆ ಇದು ಪೇಯ್ನ್ ಬಂದಿರೋದಿಲ್ಲ ಅಥವಾ ಹಾಗೆ ಏನಾದರೂ ಇದು ಕ್ಯಾನ್ಸರ್ ಆಗಿರೋದು. ಮೋಸ್ಟ್ ಆಫ್ ದಿ ಟೈಮ್ಸ್ ನೋಡಿ, ಇವಾಗ ಪೇಯ್ನ್ ಇಲ್ಲ ಅಂತ ತಿಳ್ಕೊಳ್ಳೋಣ, ತುಂಬ ಸುಸ್ತಾಗೋದು, ಓಕೆ, ಸಡನ್ನಾಗಿ ವೆಯ್ಟ್ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲಾಂದ್ರೆ ಎಲ್ಲೋ ಒಂದು ಕಡೆ ಗೆಡ್ಡೆ ಸ್ಟಾರ್ಟ್ ಆಗುತ್ತೆ, ಯಾವತ್ತೂ ಇಲ್ಲದೆ ಇರೋದು ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅದು ಬಿಟ್ಟರೆ ಎಲ್ಲೋ ಒಂದು ಕಡೆ ಸ್ವೆಲ್ಲಿಂಗ್ ಇರುತ್ತೆ, ಆ ಸ್ವೆಲ್ಲಿಂಗ್ ಕಡಿಮೆನೇ ಆಗ್ತಾ ಇರಲ್ಲ, ಅವ್ರಿಗೆ ಪೇಯ್ನು ಅಷ್ಟು ಗೊತ್ತಾಗಲ್ಲ, ಆದರೆ ಸ್ವೆಲ್ಲಿಂಗ್ ಮಾತ್ರ ಇರ್ತದೆ. ಸೊ ಇದು ಏನಕ್ಕೆ ಅಂತ ಅವ್ರು ರಿಯಲೈಸ್ ಮಾಡೋಕ್ಕೂ ಅವ್ರಿಗೆ ಇದಿರಲ್ಲ. ಸೊ ಯಾವಾಗ ಅವ್ರು ಹೋಗಿ ಒಂದು ವೈದ್ಯರ ಹತ್ರ ಚೆಕ್ ಮಾಡಿಸ್ತಾರೋ ಆವಾಗಲೇ ಅದ್ರದ್ದು ಏನು ಹೇಳ್ತಾರೆ ಇದು ಕ್ಯಾನ್ಸರಾ ಅಥವಾ ಬೇರೆ ಏನೋನ ಅದು ಡಿಟರ್ಮೈನ್ ಮಾಡ್ತಾರೆ ವೈದ್ಯರು. ಹಾಗೆ ಈ ಕ್ಯಾನ್ಸರ್ ನೀವು ಹೇಳಿದ್ರೆ ಈಗಾಗಲೇ ಸುಮಾರು ಟೈಪ್ಸ್ಗಳಿದೆ ಅಂತ, ಯಾವೆಲ್ಲ ಕ್ಯಾನ್ಸರ್ಗಳಿರಬಹುದು ಅಂತ ನೋಡಿ. ಕ್ಯಾನ್ಸರಲ್ಲಿ ಹೇಳಬೇಕು ಅಂತಂದರೆ ಎಲ್ಲಾಗಿದೆ ಅನ್ನೋದೊಂದು, ಓಕೆ, ಟೈಪು ಮತ್ತು ಲೊಕೇಶನ್ ಅಂತ ಹೇಳ್ತಾರೆ. ಆ ಥರ ನೋಡಿದ್ರೆ ಎಷ್ಟೊಂದು ವಿಧ ಇದೆ. ಆಲ್ಮೋಸ್ಟ್ ಇವಾಗವರೆಗೂ ಎವಿಡೆನ್ಸಲ್ಲಿ ಪತ್ತೆ ಹಚ್ಚಿರೋದು ಅಂದರೆ 200 ಟೈಪ್ಸ್ ಇದೆ, ಓಕೆನಾ. ಅದರಲ್ಲಿ ಹೆಂಗಂದರೆ ಟಿಶ್ಯೂ ಕ್ಯಾನ್ಸರ್ ಅಂತ ಒಂದು ಪ್ರಗತಿ ಆದರೆ, ಇನ್ನೊಂದು ಆರ್ಗನ್ಸ್ ಅಂತ ಹೇಳ್ತಾರೆ. ಆರ್ಗನ್ಸ್ಗೆ ಎಫೆಕ್ಟ್ ಮಾಡುತ್ತಲ್ಲ, ಅಲ್ಲೋಗಿ ಕ್ಯಾನ್ಸರಸ್ ಸೆಲ್ಸ್ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೆ ಆರ್ಗನ್ ಕ್ಯಾನ್ಸರ್ಸ್ ಅಂತ ಹೇಳ್ತಾರೆ. ಟಿಶ್ಯೂಗಾದರೆ ಸ್ಕಿನ್ ಕ್ಯಾನ್ಸರ್ ಈ ಥರ ಇರುತ್ತಲ್ಲ, ಅದನ್ನು ಎಲ್ಲಿ ಚರ್ಮದ ಮೇಲೆ ಟಿಶ್ಯೂ ಮೇಲೆ ಅದು ಹಾವಿಯಾಗುತ್ತೋ ಆವಾಗ ಅದನ್ನು ಸ್ಕಿನ್ ಕ್ಯಾನ್ಸರ್ ಅಂತ ಕನ್ಸಿಡರ್ ಮಾಡ್ತಾರೆ. ಲೈಕ್ ದ್ಯಾಟ್ ಹೇಳ್ಬೇಕಂದ್ರೆ ಲಂಗ್ ಕ್ಯಾನ್ಸರ್ ಇದೆ ನಾವು ನೋಡಿದಾಗೆ. ಈವನ್ ಯಾರೋ ತಂಬಾಕು ಎಲ್ಲ ಸೇವನೆ ಮಾಡೋರು ಅವ್ರಿಗೆ ಮೌತ್ ಕ್ಯಾನ್ಸರ್ ಬರ್ತದೆ, ಬ್ಲಡ್ ಕ್ಯಾನ್ಸರ್ ಇದೆ, ಬೋನ್ ಕ್ಯಾನ್ಸರ್ ಇದೆ, ಬ್ರೈನ್ ಕ್ಯಾನ್ಸರ್ ಇದೆ, ಆರ್ಗನ್ಸ್ ನಾನು ಹೇಳಿದಾಗೆ ಲಿವರ್ ಕ್ಯಾನ್ಸರ್ ಆಗುತ್ತೆ. ಸೊ ಆ ಥರ ಎಷ್ಟೊಂದು ವಿಧ ಇದೆ, ತುಂಬಾ ಇದೆ, ವಿಧಗಳು ತುಂಬ ಇದೆ. ನಮ್ಮ ಇಂಡಿಯಾದಲ್ಲಿ ಈ ಕ್ಯಾನ್ಸರ್ನ ಸಂಖ್ಯೆ ಎಷ್ಟಿರಬಹುದು ಅಂತ ಇತ್ತೀಚಿನ ದಿನಗಳಲ್ಲಿ ನೋಡಿ, ಒಂದು ಸರ್ವೆ ಏನು ಮಾಡಿದ್ದಾರೆ ಅಂತಂದರೆ 2022-24 ಮಧ್ಯದಲ್ಲಿ, ಓಕೆ, ಒಂದು ಸರ್ವೆ ಏನು ಹೇಳುತ್ತೆ ಅಂದರೆ, ನಮ್ಮ ಭಾರತ ದೇಶದಲ್ಲಿ ಆಲ್ಮೋಸ್ಟು 14 ಲಕ್ಷ ಜನ ಕ್ಯಾನ್ಸರ್ಗೆ ಒಳಗಾಗ್ತಾರೆ. ಸೊ ಹಾಗಾಗಿ ಎವ್ರಿ ಇಯರ್ ಅದು 2022ರಿಂದ
ಎವ್ರಿ ಇಯರ್ ಆಲ್ಮೋಸ್ಟ್ 10-15% ಇನ್ಕ್ರೀಸ್ ಆಗ್ತಾ ಇದೆ. ಎವ್ರಿ ಇಯರ್ ಜಾಸ್ತಿ ಆಗ್ತಾನೇ ಇದೆ. ಸೊ ಈಗ ಏನು ಹೇಳ್ತಾರೆ ಅಂದರೆ, ಒಂದು ಎಸ್ಟಿಮೇಷನ್ ಏನು ಹಾಕಿದ್ದಾರೆ ಅಂದರೆ, ಈ 2025ರಲ್ಲಿ ಆಲ್ಮೋಸ್ಟ್ 12.5% 12.8% ಅಷ್ಟು ಇನ್ಕ್ರೀಸ್ ಆಗೋದಿದೆ. ಸೊ ಲಾಸ್ಟ್ ಇಯರ್ 14 lakhs ಇತ್ತು ಅಂದರೆ ಯೋಚನೆ ಮಾಡಿ, ಈ ವರ್ಷ 15,50,000 ಮೇಲೆ ಜನ ಕ್ಯಾನ್ಸರ್ಗೆ ಒಳಗಾಗ್ತಾರೆ ಅಂತ ಅವ್ರು ಈಗಾಗಲೇ ಎಸ್ಟಿಮೇಟ್ ಮಾಡಿದ್ದಾರೆ. ಏನು ಪ್ರೀವಿಯಸ್ ಏನು ರಿಸರ್ಚು ಮತ್ತು ಅವ್ರದ್ದು ಏನೆಲ್ಲ ಸ್ಟ್ಯಾಟಿಸ್ಟಿಕ್ಸು ಡೇಟಾಬೇಸ್ ಇದೆಯೋ ಅದ್ರ ಮೇಲೆ ಒಂದು ಏನು ಹೇಳ್ತಾರೆ ಐಡೆಂಟಿಫೈ ಮಾಡಿ ಪ್ರಾಬಬ್ಲಿ ಇಷ್ಟು ಬರಬಹುದು ಅಂತ ಒಂದು ಊಹೆ ಮಾಡಿದ್ದಾರೆ ಮೇಡಮ್. ಹೀಗೆ ಈಗ ಯಾವ ದೇಶದಲ್ಲಿ ಹೆಚ್ಚಾಗಿ ಕ್ಯಾನ್ಸರ್ ಕಂಡು ಬರಬಹುದು ಅಂತ ಮೇಡಮ್? ಮೋಸ್ಟ್ ಆಫ್ ದಿ ಟೈಮ್ಸ್ ವರ್ಲ್ಡಲ್ಲಿ 3 countries ಹೈಯೆಸ್ಟ್ ಕ್ಯಾನ್ಸರ್ ರೇಟ್ಸು ಡಿಟೆಕ್ಟ್ ಆಗಿರೋದು. ಓಕೆನಾ? ಒಂದು ಬಂದು US ನಂಬರ್ 1 ಸೆಕೆಂಡ್ ಬಂದು ಚೈನಾ, 3ನೇ ದೇಶನೇ ನಮ್ಮ ಭಾರತ. ಓಕೆ, ಯಾಕೆ ಅಂತಂದರೆ US ಅಲ್ಲಿ ನೋಡಿ, 100,000 ಜನಕ್ಕೆ ಆಲ್ಮೋಸ್ಟ್ ಒಂದು 360-370 ಜನ ಹತ್ತತ್ರ ಕ್ಯಾನ್ಸರ್ ಬರುತ್ತೆ. ಓಕೆ, ಅದೇ ನೀವು ಚೈನಾದಲ್ಲಿ ನೋಡಿದ್ರೆ ಸಮ್ವೇರ್ ಅರೌಂಡ್ 200+ ಜನಕ್ಕೆ, 100,000ಕ್ಕೆ 200 ಜನಕ್ಕಂತೂ ಡೆಫಿನೆಟ್ಲಿ ಬರುತ್ತೆ ಅಂತ. ನಮ್ಮ ಇಂಡಿಯಾದಲ್ಲಿ 98.5 ಹಿಡಿದು 100+ ಅಂತ ಹೇಳ್ತಾರೆ. 100,000 ಜನದಲ್ಲಿ ಇಷ್ಟು ಜನಕ್ಕಂತೂ ಬಂದೇ ಬರುತ್ತೆ ಅಂತ. ಸೊ ಆಸ್ಟ್ರೇಲಿಯಲ್ಲಿ ನೋಡಬೇಕು ಅಂತಂದರೆ ರೇಟ್ ಆಫ್ ಕ್ಯಾನ್ಸರ್ ತುಂಬ ಹೈ ಇದೆ. ಅಲ್ಲಿ ಹೇಳಬೇಕು ಅಂತಂದರೆ ಆಲ್ಮೋಸ್ಟ್ 467 ಪೀಪಲ್ಗೆ 100,000ಕ್ಕೆ 467 ಜನಕ್ಕೆ ಬರುವಂಥ ಸಂಭಾವನೆಗಳು ಜಾಸ್ತಿ. ಆ ಥರ ಕಂಪೇರ್ ಮಾಡಿದ್ರೆ ಜಾಸ್ತಿ. ಆದರೆ ಪಾಪ್ಯುಲೇಷನ್ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಈ 3 ದೇಶಗಳು ಏನು ಹೇಳಿದ್ನಲ್ಲ ಅದರಲ್ಲೇ ತುಂಬ ಕ್ಯಾನ್ಸರ್ ಕಾಣಿಸ್ಕೊಂಡಿರೋದು. ಓಕೆ, ಕಾಮನ್ ಆಗಿ ನಾವು ನೋಡಿದಾಗ ಮಹಿಳೆಯರು ಮತ್ತು ಪುರುಷರಲ್ಲಿ ಜಾಸ್ತಿ ಯಾರಲ್ಲಿ ಕ್ಯಾನ್ಸರ್ ಕಂಡು ಬರ್ತಾ ಇದೆ? ಮೋಸ್ಟ್ ಆಫ್ ದಿ ಟೈಮ್ಸ್ ನೋಡಿ ಮೇಡಮ್, ಇವಾಗ ಇಂಡಿಯಾದಲ್ಲಿ ಹೇಳಬೇಕು ಅಂತಂದರೆ ಮಹಿಳೆಯರಲ್ಲಿ ಅನ್ನೋದಕ್ಕಿಂತ ಪುರುಷರಲ್ಲಿ ಜಾಸ್ತಿ ಕ್ಯಾನ್ಸರು ಡಿಟೆಕ್ಟ್ ಆಗ್ತಾ ಇದೆ, ಎಸ್ಪೆಷಲಿ ಲಂಗ್ ಕ್ಯಾನ್ಸರ್. ಓಕೆ, ಅದಕ್ಕೆ ಆಪೋಸಿಟ್ ಆಗಿ ನೋಡಿದ್ರೆ ವಿಮೆನ್ಸ್ಗೆ ಬ್ರೆಸ್ಟ್ ಕ್ಯಾನ್ಸರ್ ತುಂಬ ಜಾಸ್ತಿ ಡಿಟೆಕ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ನಮ್ಮ ಇಂಡಿಯಾದಲ್ಲಿ ಮೆನ್ಸ್ ಆರ್ ಮೋರ್ ಪ್ರೋನ್ ಟು ಕ್ಯಾನ್ಸರ್ ಅಂತ ಹೇಳ್ಬೋದು. ಜಾಸ್ತಿ ಒಳಗಾಗ್ತಾ ಇದೆ. ಹೌದು. ಸರಿ, ಕ್ಯಾನ್ಸರ್ ಬಂದಿರೋಂಥವ್ರಿಗೆ ನಿಮ್ಮ ನ್ಯೂಟ್ರಿಷನಲ್ಲಿ ಮತ್ತು ಫಿಟ್ನೆಸ್ಸಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಇದೆ? ಓಕೆ, ಫಸ್ಟ್ ಏನು ಮಾಡ್ತೀವಿ ಅಂದರೆ ಮೇಡಮ್, ನಾವು ರೀಕಾಲ್ ಅಂತ ಹೇಳ್ತೀವಿ. ವೆದರ್ ಇಟ್ ಈಸ್ ಹೆಲ್ತ್ ಆಗ್ಬೋದು, ಫಿಟ್ನೆಸ್ ರೀಕಾಲ್ ಆಗ್ಬೋದು, ಅಥವಾ ನ್ಯೂಟ್ರಿಷನ್ ರೀಕಾಲ್ ಆಗ್ಬೋದು. ಯಾವುದಾದ್ರು ಇಂಜುರೀಸ್ ಇದ್ದರೆ ಮೆಡಿಕಲ್ಲು, ಈ ಥರದ್ದು ಒಂದು ರೀಕಾಲ್ ತೊಗೊಳ್ತೀವಿ. ಅದರಲ್ಲಿ ಕೌನ್ಸಿಲಿಂಗ್ ಕೂಡ ಇನ್ವಾಲ್ವ್ ಆಗಿರುತ್ತೆ. ಯಾರಿಗಾದ್ರೂ ಈಗ ಆಲ್ರೆಡಿ ಕ್ಯಾನ್ಸರ್ ಇದೆ ಅಂತ ತಿಳ್ಕೊಳ್ಳೋಣ, ಫಾರ್ ಎಕ್ಸಾಂಪಲ್, ಅವ್ರ ಹತ್ರ ಎಲ್ಲ ಥರದ್ದು ರಿಪೋರ್ಟ್ಸ್ ಇರುತ್ತೆ. ಫ್ರಮ್ ಬ್ಲಡ್ ರಿಪೋರ್ಟ್ಸಿಂದ ಹಿಡಿದು ಡಾಕ್ಟರ್ಸ್ದು ಎಲ್ಲ ಥರದ್ದು MRI ಸ್ಕ್ಯಾನ್ಸಿಂದ ಹಿಡಿದು ಪೆಟ್ ಸ್ಕ್ಯಾನ್ ಇದ್ದರೆ ಪೆಟ್ ಸ್ಕ್ಯಾನು, ಮತ್ತು ಎಕ್ಸ್ರೇಸ್ ಇದೆ ಎಕ್ಸ್ರೇಸು, ಎಲ್ಲ ಇರುತ್ತೆ ಅವ್ರ ಹತ್ರ. ಸೊ ಯಾರಿಗಾದ್ರೂ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಕ್ಯಾನ್ಸರ್ ಇದೆ ಅಂದಾಗ ಅವ್ರು ನಮ್ಮಲ್ಲಿ ಬಂದಾಗ ನಾವು ಈ ರೀಕಾಲ್ನ ಏನು ಅವ್ರ ಮನೆಗೆ ಹೋಗಿ ಇದೆಲ್ಲ ಅವ್ರ ಹತ್ರ ಮಾಹಿತಿ ತೊಗೊಳ್ತೀವಿ. ಮಾಹಿತಿ ತೊಗೊಂಡು ಅದನ್ನೆಲ್ಲ ನಾವು ಸ್ಟಡಿ ಮಾಡಿ ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಅದ್ರ ಬಗ್ಗೆ ಅವ್ರಿಗೆ ನಾವು ಒಂದು ಏನು ಹೇಳ್ತಾರೆ ಎಜುಕೇಷನ್, ಯಾಕೆ ಇದೆಲ್ಲ ಆಗಿದೆ, ಅದರದ್ದು ಕಾರಣಗಳೇನು, ಅದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಪ್ಲಸ್ ಅವ್ರ ಜೀವನದಲ್ಲಿ ಏನೆಲ್ಲ ಮಾಡಿದರು, ಅದು ಊಟದ್ದು ಪದ್ಧತಿ ಇರ್ಬೋದು, ಅಥವಾ ಅವರು ದಿನಚರಿ ಇರ್ಬೋದು. ಓಕೆ, ಆಮೇಲೆ ಕೆಲಸ ಕೂತ್ಕೊಂಡೇ ಮಾಡೋ ಥರ ಕೆಲಸ ಇದ್ದರೆ ಈ ಥರದ್ದೆಲ್ಲ ನಾವು ಅವ್ರನ್ನ ಕೇಳಿ ಎಲ್ಲಿ ಅವರು ಸ್ವಲ್ಪ ಎಡವಿದ್ದಾರೆ ಅಥವಾ ಗೊತ್ತಿಲ್ಲದೆ ಇದೆಲ್ಲ ಆಗಿದೆ ಅದನ್ನು ಅವ್ರಿಗೆ ಪಾಯಿಂಟ್ಔಟ್ ಮಾಡಿ ತೋರಿಸಿ, ದಯವಿಟ್ಟು ಇದ್ರ ಮೇಲೆ ಸ್ವಲ್ಪ ಗಮನ ಇಟ್ಟು ಇಲ್ಲಿಂದ ಏನು ಮೆಡಿಕೇಷನ್ಸ್ ಕೊಡ್ತಾ ಇದ್ದಾರೆ ಇವಾಗ ಅಟ್ ಪ್ರೆಸೆಂಟು ಅದನ್ನು ಕಂಟಿನ್ಯೂ ಮಾಡೋದು ಅಲ್ಲದೆ ನಮ್ಮ ಆಹಾರದಲ್ಲಿ ಚೇಂಜಸ್ ಮಾಡ್ಕೊಳ್ಳೋದು. ಏನೇನು ಆಹಾರ ತಿಂದರೆ ಅವ್ರು ಕೊಡ್ತಾ ಇರೋ ಟ್ರೀಟ್ಮೆಂಟ್ ಏನಾಗುತ್ತೆ, ಪ್ರೋಸೆಸ್ಸು ತುಂಬ ಚೆನ್ನಾಗೆ ಇನ್ನೂ ಪಾಸಿಟಿವ್ ಆಗುತ್ತೆ. ಆ ಥರ ನ್ಯೂಟ್ರಿಷನ್ನ ಪ್ಲ್ಯಾನ್ ಮಾಡಿ ಡೇ ಇನ್ ಡೇ ಔಟ್, ಬೆಳಿಗ್ಗೆ ಎದ್ದಿದ ತಕ್ಷಣ ಏನು ಮಾಡಬೇಕು, ನೆಕ್ಸ್ಟ್ ಬ್ರೇಕ್ಫಾಸ್ಟಲ್ಲಿ ಏನು ತಿನ್ನಬೇಕು, ಲಂಚಲ್ಲಿ ಏನು ತಿಂತಾರೆ, ಸರಿ ಸಾಯಂಕಾಲ ಡಿನ್ನರ್ ಎಷ್ಟು ಗಂಟೆಗೆ ಮುಂಚೆನೇ ಮಾಡಬೇಕು ಮಲಗಕ್ಕೆ, ಆಮೇಲೆ ರಾತ್ರಿ ನಾವು ಮೋಸ್ಟ್ ಆಫ್ ದಿ ಟೈಮ್ಸ್ ನಾನು ಏನು ಮಾಡ್ತೀನಿ ಅಂದರೆ ಆದಷ್ಟು 6-7 o'clock ಮೇಲೆ ಏನೂ ತಿನ್ನಬೇಡಿ ಅಂತ ಎಲ್ರಿಗೂ ಹೇಳ್ತೀನಿ ಜನರಿಗೆ. ಸೊ ಕ್ಯಾನ್ಸರ್ ಪೇಷಂಟ್ಸ್ ಆ ಥರ ಮಾಡಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ. ಅದ್ರ ಜೊತೆ ಈಗ ಇಮ್ಯುನೋಥೆರಪಿ ಅಂತ ಏನು ಹೊಸದಾಗಿ ಬಂದಿದೆಯಲ್ಲ ಅದರಲ್ಲಿ ಬೇಸಿಕ್ಕಾಗಿ ಏನು ಅಂತಂದರೆ ಫಾಸ್ಟಿಂಗ್ ಮಾಡಿಸ್ತಾರೆ. ಯಾವಾಗ ಫಾಸ್ಟಿಂಗ್ ಮಾಡ್ತಾರಲ್ಲ ಒಂದು ವ್ಯಕ್ತಿ, ಅವಾಗೇನಾಗುತ್ತೆ 24 hours ವಿತೌಟ್ ವಾಟರ್ ಫಾಸ್ಟಿಂಗ್ ಮಾಡಿದಾಗ ನಮ್ಮ ದೇಹ T cells ಅಂತ ಇರುತ್ತೆ, ಮೋಸ್ಟ್ ಪವರ್ಫುಲ್ ಡಿಫೆಂಡರ್ ಅಂತ ಹೇಳ್ಬೋದು, ಸೋಲ್ಜರ್ ಅಂತ ಹೇಳ್ಬೋದು ನಮ್ಮ ಬಾಡಿಯಲ್ಲಿ. ಆ ಥರ T cellsನ
ಮಿಲಿಯನ್ಸಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಅವಾಗೇನಾಗುತ್ತೆ, ಯಾವಾಗ 24 ಅವರ್ಸು ದೇಹಕ್ಕೆ ನಾವು ನೀರು ಕೊಡ್ದಿರ ನಾವು ಫಾಸ್ಟಿಂಗ್ ಮಾಡ್ತೀವಲ್ಲ, ಆ ಟೈಮಲ್ಲಿ ಏನಾಗುತ್ತೆ, ಅದು ಹೆಚ್ಚಿಗೆ ಆಗಿ ಎಲ್ಲೆಲ್ಲಿ ಕ್ಯಾನ್ಸರಸ್ ಸೆಲ್ ಇರುತ್ತಲ್ಲ, ಇದು ಡೈರೆಕ್ಟಾಗಿ ಹೋಗಿ ಅದನ್ನು ಅಟ್ಯಾಕ್ ಮಾಡುತ್ತೆ. ಟಿ ಸೆಲ್ಸ್, ಒಂದು ಟಿ ಸೆಲ್ಲು 1000 ಕ್ಯಾನ್ಸರ್ನ ಸೆಲ್ಸ್ನ ಸಾಯಿಸುವಷ್ಟು ಕ್ಷಮತೆ ಅದರಲ್ಲಿದೆ, ಒಂದೇ ಒಂದು ಟಿ ಸೆಲ್ಗೆ. ಸೊ ಯೋಚನೆ ಮಾಡಿ, ಒಂದು 24 ಗಂಟೆ ನಾವು ನೀರು ಸೇವಿಸದೆ ನಾವು ಫಾಸ್ಟಿಂಗ್ ಮಾಡಿದಾಗ ಎಷ್ಟೊಂದು ಲಕ್ಷ ಅದು ಪ್ರೊಡ್ಯೂಸ್ ಆಗುತ್ತೆ ಬಾಡಿಯಲ್ಲಿ ಅಂತಂದರೆ, ಅದು ಎಷ್ಟು ಈಸಿಯಾಗಿ ಅದನ್ನು ಕ್ಯಾನ್ಸರಸ್ ಸೆಲ್ಸ್ನ ಅದು ಸಾಯಿಸ್ಬೋದು. ಸೊ ಇದನ್ನು ನೋಡಿಕೊಂಡು ಈ ಥರದ್ದು ಒಂದು ಟ್ರೀಟ್ಮೆಂಟ್ ಪರ್ಟಿಕ್ಯುಲರ್ ಸ್ಟೇಜ್ ಆದಮೇಲೆ ಇವ್ರು ನ್ಯೂಟ್ರಿಷನ್ ಫಾಲೋ ಮಾಡ್ತಾ ಇದ್ದಾರೆ, ಪ್ಲಸ್ ಅದ್ರ ಜೊತೆ ಏನು ನಾವು ಫಿಸಿಕಲ್ ಫಿಟ್ನೆಸ್ ಕೂಡ ಆ್ಯಡ್ ಮಾಡ್ತೀವಿ. ಸೊ ಇದೆಲ್ಲ ಆ್ಯಡ್ ಮಾಡಿಕೊಂಡು ಯಾವಾಗ ಸ್ಟೇಜ್ ಬೈ ಸ್ಟೇಜ್ ಅವ್ರದ್ದು ಆರೋಗ್ಯ ಹೇಗೆ ಅದು ಇಂಪ್ರೂವ್ ಆಗ್ತಾ ಇದೆಯೋ ಆವಾಗ ಇದನ್ನು ಇನ್ವಾಲ್ವ್ ಮಾಡ್ತೀರಿ. ಈ ಥರದ್ದು ಒಂದು ಪರ್ಟಿಕ್ಯುಲರ್ ಡೇ ಅವ್ರಿಗೆ ಫಿಕ್ಸ್ ಮಾಡಿರ್ತೀವಿ. ಇನಿಷಿಯಲ್ ಆಗಿ ಪ್ರಾಬಬ್ಲಿ ಅರೌಂಡ್ 10 ಅವರ್ಸ್ ಮಾತ್ರ, ಬೆಳಗ್ಗೆಯಿಂದ 10 ಅವರ್ಸ್ ಎದ್ದ ಮೇಲೆ 10 ಅವರ್ಸ್ ಅವ್ರಿಗೆ ವಿತೌಟ್ ವಾಟರ್ ಫಾಸ್ಟ್ ಮಾಡಿಸ್ತೀರಿ. ಒಂದ್ಸಲಿ ಅದು ಅಭ್ಯಾಸ ಆದಮೇಲೆ ಸ್ಲೋಗೆ ದೇ ಕ್ಯಾನ್ ಡೂ ಇಟ್ ಟಿಲ್ 24 ಅವರ್ಸು. ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಹ್ಯಾವ್ ಆಲ್ರೆಡಿ ಡನ್ ಫಾರ್ 3 ಡೇಸ್, ಅಂದರೆ 72 ಅವರ್ಸ್ವರೆಗೂ ವಿತೌಟ್ ವಾಟರ್ ಕೂಡ ಫಾಸ್ಟಿಂಗ್ ಮಾಡಿದ್ದಾರೆ. ಅಂಥವ್ರಿಗೆ ಇನ್ನೂ ಚೆನ್ನಾಗಿ ಅದು ಏನು ಹೇಳಬೇಕು ಅಂತಂದರೆ, ಅದು ಬಾಡಿಯಲ್ಲಿ ಅದು ರೆಸ್ಪಾಂಡ್ ಮಾಡಿದೆ ಕ್ಯಾನ್ಸರಸ್ ಸೆಲ್ಸ್ನ ಡಿಸ್ಟ್ರಾಯ್ ಮಾಡೋಕ್ಕೆ. ಸೊ ಈ ರೀತಿಯಲ್ಲಿ ನಾವು ಸ್ಟೇಜ್ ಬೈ ಸ್ಟೇಜು ಒಂದು ಕ್ಲೈಂಟ್ನ, ಕ್ಯಾನ್ಸರ್ ಬಂದಿರೋಂಥ ಕ್ಲೈಂಟ್ನ ಅವ್ರ ಆರೋಗ್ಯ ಹೋಗಿ ಅವ್ರ ಗುಣಮುಖ ಆಗೋದ್ರಲ್ಲಿ ನಾವು ಹೆಲ್ಪ್ ಮಾಡ್ತೀವಿ ಮೇಡಮ್. ಹಾಗೆ ಓಕೆ, ಕೆಲವು ಕ್ಯಾನ್ಸರ್ಗಳು ಬಂದರೆ ಕಟ್ ಮಾಡಿ ತೆಗಿಬೋದು, ಇನ್ನು ಕೆಲವು ನಮ್ಮ ದೇಹವನ್ನು ಫುಲ್ಲು ಪ್ರವೇಶಿಸ್ಬಿಡ್ತವೆ. ಅದು ಹೇಗೆ, ಯಾವ ರೀತಿ ಅದು ಅಂತ ಇದು ನೋಡಿ, ಯಾವ ಟೈಪ್ ಆಫ್ ಕ್ಯಾನ್ಸರ್ ಅಂತ ಫಸ್ಟ್ ನೋಡಬೇಕು, ಪ್ಲಸ್ ಯಾವ ಸ್ಟೇಜಲ್ಲಿದೆ ಅಂತ ಅದನ್ನು ಡಾಕ್ಟರ್ಸು ಡಿಟರ್ಮೈನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ಲು ಜನರಲ್ಲಾಗಿ 0 to 4 ಸ್ಟೇಜಸ್ ಅಂತ ಹೇಳ್ತಾರೆ. 0 to 1 ಸ್ಟೇಜ್ ಏನಿದೆಯಲ್ಲ, ಅಲ್ಲಿ ಆಗುವಂಥ ಕ್ಯಾನ್ಸರು ತುಂಬ ಸ್ಲೋ ಆಗಿ ಅದು ಡೆವಲಪ್ ಆಗ್ತಾ ಇದೆ ಅಂತ. ಸೊ ಫಾರ್ ಎಕ್ಸಾಂಪಲ್ಲು ಸ್ಕಿನ್ ಕ್ಯಾನ್ಸರಲ್ಲಿ 3 ವಿಧ ಇದೆ. ಓಕೆ, ಅದರಲ್ಲೇ ಬೇಸಲ್ ಸೆಲ್ ಕಾರ್ಸಿನೋಮಾ ಅಂತ ಹೇಳ್ತಾರೆ. ಅದು ಫಸ್ಟ್ ಸ್ಟೇಜ್, ವೇರ್ ಕ್ಯಾನ್ಸರಸ್ ಸೆಲ್ಸು ಸ್ಲೋ ಆಗಿ ಅದು ಗ್ರೋ ಆಗುತ್ತೆ, ಡೀಪಾಗಿ ಪೆನೆಟ್ರೇಟ್ ಆಗಿರಲ್ಲ, ಏನು ಬಾಡಿ ಒಳಗಡೆ ಸ್ಕಿನ್ದು ಅಪ್ಪರ್ ಲೇಯರ್ಸಲ್ಲಿ ಮಾತ್ರ ಇರುತ್ತೆ. ಸೆಕೆಂಡ್ ಸ್ಟೇಜ್ ಬಂದ್ಬಿಟ್ಟು ಸ್ಕ್ವಾಮೋಸ್ ಸೆಲ್ ಕಾರ್ಸಿನೋಮಾ ಅಂತ ಹೇಳ್ತಾರೆ. ಅದು ಸ್ವಲ್ಪ ಡೀಪಾಗಿ ಪೆನೆಟ್ರೇಟ್ ಆಗಿರುತ್ತೆ. ಏನು ಫಸ್ಟ್ ಸ್ಟೇಜಲ್ಲಿ ಸಿಂಪ್ಟಮ್ಸ್ ಇರುತ್ತಲ್ಲ, ಅದೆಲ್ಲ ಸಿಂಪ್ಟಮ್ಸ್ ಎಲ್ಲ ಸ್ವಲ್ಪ ಎದ್ದು ಕಾಣೋ ಥರ ಸ್ಟಾರ್ಟ್ ಆಗುತ್ತೆ. 3ನೇ ಸ್ಟೇಜ್ ಬಂದೇನೆ ಮ್ಯಾಲನೋಮಾ ಅಂತ ಹೇಳ್ತಾರೆ. ಅದು ಕಾಮನ್ ಅಲ್ಲ, ಆದರೆ ಮೋಸ್ಟ್ ಡೇಂಜರಸ್ ಫಾರ್ಮ್ ಆಫ್ ಸ್ಕಿನ್ ಕ್ಯಾನ್ಸರ್ ಅಂತ ಹೇಳ್ಬೋದು. ಸೊ ಆ ಥರ ಸ್ಟೇಜಸ್ನ ನೋಡ್ಬಿಟ್ಟು ಅವರು ಯಾವ ಸ್ಟೇಜಲ್ಲಿ ಯಾವ ಥರ ಅದು ಡೆವಲಪ್ ಆಗಿದೆ ಅವ್ರಿಗೆ ಗೊತ್ತಾಗುತ್ತೆ. ಎಕ್ಸಾಮಿನ್ ಮಾಡಿದಾಗ ಅವ್ರಿಗೆ ಅದೆರಡು ನೋಡಿ ಆಮೇಲೆ ಡಿಟರ್ಮೈನ್ ಮಾಡ್ತಾರೆ ನೆಕ್ಸ್ಟ್ ಏನು ಪ್ರೊಸೀಜರ್ ಮಾಡಬೇಕು, ಯಾವ ಸ್ಟೇಜಲ್ಲಿದ್ದರೆ ಏನು ಟ್ರೀಟ್ಮೆಂಟ್ಸ್ ಅವರು ಹೋಗಬೇಕು, ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಡಿಸೈಡ್ ಮಾಡ್ತಾರೆ. ಹಾಗೆ ಸಾಮಾನ್ಯವಾಗಿ ಜನರಿಗೆ ಕ್ಯಾನ್ಸರ್ ಬಂತು ಅಂದರೆ ಇದು ಮಾರಣಾಂತಿಕ ಕಾಯಿಲೆ, ಸತ್ತೇ ಹೋಗ್ಬಿಡ್ತಾರೆ ಅಂತ ಎಷ್ಟೋ ಜನ ಭಯಪಟ್ಟಿರ್ತಾರೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಮೇಡಮ್, ಅದೇ ಎಲ್ಲ ಮಾರಣಾಂತಿಕ ಅಲ್ಲ. ಓಕೆ, ತುಂಬ ಸರ್ಟನ್ ಕ್ಯಾನ್ಸರ್ಸ್ ಆರ್ ಡೆಫಿನೆಟ್ಲಿ ಎಸ್. ಅದರಲ್ಲೂ ಸ್ಟೇಜಸ್ನ ನಾವು ನೋಡಿದಾಗ ಇಫ್ ಇಟ್ ಈಸ್ ಇನ್ ದಿ ಇನಿಷಿಯಲ್ ಸ್ಟೇಜ್ ಅಲ್ಲ, ಡೆಫಿನೆಟ್ಲಿ ಅದು ಟ್ರೀಟ್ಮೆಂಟ್ ಮಾಡಿ, ಮೆಡಿಕೇಶನ್ಸ್ ಮಾಡಿ, ಲೈಫ್ ಸ್ಟೈಲ್ ಚೇಂಜಸ್ ಮಾಡಿ ಅದು ಸರಿಪಡಿಸ್ಬೋದು. ಕೆಲವ್ರು ಏನಂತಾರೆ ಅಂದರೆ, ಈಗ ಟ್ರೀಟ್ಮೆಂಟ್ ತೊಗೊತಾರೆ, ಒಮ್ಮೆ ಕ್ಯಾನ್ಸರ್ ಬಂದಮೇಲೆ ಮುಗೀತು, ಟ್ರೀಟ್ಮೆಂಟ್ ತೊಗೊಂಡ್ರು ಕೂಡ ಒಂದು ಸ್ವಲ್ಪ ವರ್ಷ ಅವ್ರು ಬದುಕ್ಬೋದಷ್ಟೇ ಅಂತ ಅಲ್ಲ ಅನ್ಕೊಂತಾರೆ. ಅಂಥವ್ರಿಗೆ ಏನು ಹೇಳ್ತೀವಿ ಮೇಡಮ್? ಅದು ಹೇಗೆ ಅಂತಂದರೆ ಅವ್ರದ್ದು ಮೆಡಿಕಲ್ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಪ್ರೀ ಡಿಟರ್ಮೈನ್ಡ್ ಯಾವ್ದಾದ್ರು ಕಂಡೀಷನ್ಸ್ ಇತ್ತು ಅಂತ ತಿಳ್ಕೊಳ್ಳೋಣ. ಅವ್ರಿಗೆ ತುಂಬ ಡಯಾಬಿಟೀಸ್ ಇತ್ತು, ಹಾರ್ಟ್ ಏಲ್ಮೆಂಟ್ಸ್ ಇತ್ತು, ಬ್ಲಡ್ ಪ್ರೆಷರ್ ಎಲ್ಲ ಇತ್ತು, ಅದ್ರ ಜೊತೆ ಇದು ಒಂದು ಬಂತು ಅಂದಾಗ ಅವಾಗ ಅವ್ರದ್ದು ಲೈಫ್ ಎಕ್ಸ್ಪೆಕ್ಟೆನ್ಸಿನ ನಾವು ಏನು ಹೇಳ್ತಾರೆ ಡಾಕ್ಟ್ರು ಕಂಪ್ಲೀಟಾಗಿ ಅವ್ರಿಗೆ ಒಂದು ಅವ್ರಿಗೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಈ ಕ್ಯಾನ್ಸರ್ ಜೊತೆ ಇನ್ನೂ ಒಂದಷ್ಟು ಮೆಡಿಕಲ್ ಕಂಡೀಷನ್ಸ್ ಇರೋದ್ರಿಂದ ಯಾವಾಗ ಏನು ಬೇಕಾದ್ರೂ ಆಗ್ಬೋದು ಅಂತ. ಬಟ್ ಕ್ಯಾನ್ಸರ್ ಕ್ಯೂರ್ ಆಯಿತು ಅಂತಂದರೆ, ಕ್ಯೂರ್ ಆಗಬೇಕು ಅಂತಂದರೆ ಫಸ್ಟ್ ಥಿಂಗ್ ಈಸ್ ಟ್ರೀಟ್ಮೆಂಟ್ ಪ್ರಾಪರಾಗಿ ಅವರು ತೊಗೊಂಡು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕು. ಅವಾಗ ಆಟೋಮೆಟಿಕಾಗಿ ಕ್ಯೂರ್ ಆಗುತ್ತೆ. ಒಂದ್ಸಲಿ ಕ್ಯೂರ್ ಆದಮೇಲೆ ತಿರ್ಗಾ ಅವ್ರು ಯಾವುದೇ ಕಾರಣಕ್ಕೂ ಮುಂಚೆ ಏನು ಮಾಡ್ತಿದ್ರು ಈ ಕ್ಯಾನ್ಸರ್ ಬರೋದಕ್ಕೆ ಆ ಕಾರಣಗಳನ್ನ ಮಾಡೋಕ್ಕೆ ಹೋಗ್ಬಾರ್ದು, ಆ ಥರ ಎಲ್ಲ ಕೆಲಸನ ಮಾಡೋಕ್ಕೆ ಹೋಗ್ಬಾರ್ದು. ಆವಾಗ ಬೇಕಾದರೆ ಸ್ವಲ್ಪ ಅವ್ರಿಗೂ ಒಂದು ಧೈರ್ಯ ಇರುತ್ತೆ, ಡಾಕ್ಟರ್ಸು ಧೈರ್ಯ ಕೊಡ್ತಾರೆ. ಓಕೆ, ನಿಮಗೆ ಇದು ಕಂಪ್ಲೀಟಾಗಿ ಕ್ಯೂರ್ ಆಗಿದೆ, ನೆಕ್ಸ್ಟ್ ದಯವಿಟ್ಟು ಈ ಥರದ್ದು ಏನೇ ಥರದ್ದು ಏನು ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಅಥವಾ ಸ್ಮೋಕಿಂಗ್ ಇರ್ಬೋದು, ಆಲ್ಕೋಹಾಲಿಸಮ್ ಇರ್ಬೋದು, ಇದನ್ನೆಲ್ಲ ದಯವಿಟ್ಟು ನೀವು ಅವಾಯ್ಡ್ ಮಾಡಿ ಅಂತ ಹೇಳಿ ಕಳಿಸ್ತಾರೆ. ಹಾಗೆ ಇದು ಡಿಪೆಂಡ್ ಆಗೋದು ಅದ್ರ ಮೇಲೆ. ಹೌದು, ಒಮ್ಮೆ ಕ್ಯಾನ್ಸರ್ ಬಂದರೆ ಟ್ರೀಟ್ಮೆಂಟ್ ತೊಗೊತಾರೆ, ಮತ್ತೆ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳು ಇರುತ್ತಾ? ಡಿಪೆಂಡ್ಸ್.
ಹೆಂಗೆ ಅಂತಂದರೆ ಇವಾಗ ಕಂಪ್ಲೀಟಾಗಿ ಟ್ರೀಟ್ಮೆಂಟ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಆವಾಗ ಎಲ್ಲೋ ಒಂದು ಕಡೆ ಫುಲ್ಲಾಗಿ ಅವರು ಡಿಟೆಕ್ಟ್ ಮಾಡಿರ್ಲಿಕ್ಕಿಲ್ಲ ಅಂತ, ಯಾವ್ಯಾವ ಸೆಲ್ಸು ಫುಲ್ಲಾಗಿ ಕ್ಯಾನ್ಸರಸ್ ಆಗಿದೆಯೋ ಎಲ್ಲೋ ಒಂದೆರಡು ಸೆಲ್ಸು ಇನ್ನೂ ಅದು ಅಲೈವ್ ಆಗಿದೆ ಅಂತಂದಾಗ ಮೋಸ್ಟ್ ಪ್ರಾಬ್ಲಿ ಆವಾಗ ಇವರು ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡು ಕಂಟಿನ್ಯೂ ಆಗಿ ಅದೇ ಒಳ್ಳೆ ಲೈಫ್ ಸ್ಟೈಲಲ್ಲಿದ್ದರೆ ಪ್ರಾಬಬ್ಲಿ ಅವ್ರಿಗೆ ಅದು ಕಂಪ್ಲೀಟಾಗಿ ಗುಣ ಆಗ್ಬೋದು. ಇಲ್ಲಾಂದರೆ ಅದು ರೀಅಕರ್ ಆಗುವಂಥ ಸಂಭಾವನೆಗಳು ಡೆಫಿನೆಟ್ಲಿ ಇದೆ. ಈ ಕ್ಯಾನ್ಸರ್ ಬಂದ ತಕ್ಷಣ ಎಷ್ಟೋ ಜನರಿಗೆ ಒಂಥರ ಮೂಢನಂಬಿಕೆಗಳಿದೆ. ಏನಂದರೆ ಒಬ್ಬರಿಂದ ಒಬ್ರಿಗೆ ಬರುತ್ತೆ ಅನ್ನೋ, ನಾವು ಅವ್ರು ಮುಟ್ಟಬಾರ್ದು, ಅವ್ರು ತಿನ್ನಬಾರ್ದು, ಈ ಥರ ಎಲ್ಲ ಕೆಲವೊಂದಿಷ್ಟು ಮೈಂಡ್ ಸೆಟ್ಗಳಿದೆ. ಅಂಥವ್ರಿಗೆ ಇಲ್ಲ ಮೇಡಮ್, ಕ್ಯಾನ್ಸರು ಅದು ಕಂಟೇಜಿಯಸ್ ಅಲ್ಲ. ಸೊ ಹಾಗಾಗಿ ಅದು ಹೇಗೆ ಅಂದರೆ ಒಂದು ಇಂಡಿವಿಜುವಲ್ದು ಓನ್ ಸೆಲ್ಲಲ್ಲಿ ಕ್ರಿಯೇಟ್ ಆಗುವಂಥ ಅದು ಏನು ಹೇಳ್ತಾರೆ ಕ್ರಿಯೆ. ಸೊ ಹಾಗಾಗಿ ಅದು ಇನ್ನೊಬ್ಬರಿಗೆ ಅದು ಮುಟ್ಟೋದ್ರಿಂದಾಗಲಿ ಅವ್ರ ಜೊತೆ ಊಟ ಮಾಡೋದ್ರಿಂದಾಗಲಿ ಆ ಥರ ಎಲ್ಲ ಟ್ರಾನ್ಸ್ಫರ್ ಆಗಲ್ಲ ಮೇಡಮ್. ಆ ಥರ ಎಲ್ಲ ಅದು ತಪ್ಪು ತಿಳುವಳಿಕೆ ಅದು ಆ್ಯಕ್ಚುಲಿ. ಓಕೆ, ಎಷ್ಟೋ ಜನರೇ ಆ ಥರ ಎಲ್ಲ ಒಂದು ಕೆಲವು ತಿಳುವಳಿಕೆಗಳಿರ್ತವೆ. ಈ ಕ್ಯಾನ್ಸರ್ ಬಂದ ತಕ್ಷಣ ಒಬ್ಬ ವ್ಯಕ್ತಿ ಯಾವ ರೀತಿ ಮನಸ್ಥಿತಿಯನ್ನು ಇಟ್ಕೋಬೇಕಾಗುತ್ತೆ ಅಂತ? ಫಸ್ಟ್ ಥಿಂಗ್ ಮೇಡಮ್, ಯಾವಾಗ ಡಿಟೆಕ್ಟ್ ಆಗುತ್ತಲ್ಲ, ಸೊ ಅವಾಗ ಅವರು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೋಬೇಕು ಅವರು. ಓಕೆ, ಇವಾಗ ನನಗೆ ಕ್ಯಾನ್ಸರ್ ಅಂತ ಹೇಳಿದ್ದಾರೆ ಅಂದಮೇಲೆ ಅವರು ಮಾನಸಿಕವಾಗಿ ಕುಸಿಬಾರ್ದು. ಏನು ಅಂತಂದರೆ ಎಸ್ ಬಂದಿದ್ಯಾ, ಮುಂದಕ್ಕೆ ನಾನು ಏನು ಮಾಡ್ಬೋದು, ಇದನ್ನು ನಾನು ಒಂದು ಫೈಟ್ ಮಾಡೋದಕ್ಕೆ ಏನೆಲ್ಲ ಮಾಡ್ಬೋದು ಅಂತ ಒಂದು ವಿಚಾರ ಮಾಡೋದು. ಪ್ಲಸ್ಸು ಜೊತೆಯಲ್ಲಿ ಮನೆಯವರು ಇರ್ತಾರಲ್ಲ, ಅವರ ಒಂದು ಸಪೋರ್ಟು ತುಂಬಾ ಇಲ್ಲಿ ಮ್ಯಾಟರ್ ಮಾಡುತ್ತೆ. ಯಾಕಂದರೆ ಒಬ್ಬರೇ ಇದ್ದಾಗ ಅವ್ರಿಗೆ ಮಾರಲ್ ಸಪೋರ್ಟು ಯಾವುದೂ ಇಲ್ಲದೆ ಇರುವಾಗ ಮನುಷ್ಯ ಎಷ್ಟೇ ಸ್ಟ್ರಾಂಗ್ ಬಿಲ್ಡ್ ಆದ್ರೂ ಎಲ್ಲೋ ಒಂದು ಸ್ವಲ್ಪ ಕಡೆ ಅವನು ಕುಗ್ತಾನೆ. ಹೌದು. ಅದೇ ಜೊತೆಲಿ ಎಲ್ಲ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಇವರೆಲ್ಲ ಇದ್ದಾಗ, ಅಕ್ಕ ತಂಗಿರು ಇವರೆಲ್ಲ ಇದ್ದಾಗ ಏನಾಗುತ್ತೆ, ಅವರು ಯಾವುದೇ ಥರದ್ದು ಅವರು ಮಾನಸಿಕವಾಗಿ ಕುಗ್ಗದೇ ಇರೋ ಥರ ಅವ್ರಿಗೆ ಮೋಟಿವೇಟು ಮಾಡ್ತಾರೆ. ಯಾಕಂದರೆ ಒಂದು ಜೀವ ಹೋಗೋ ಥರ ಇದೆ ಅನ್ನೋ ಒಂದು ಕಾಯಿಲೆ ಬಂದಿದೆ ಅಂದಾಗ ಅವಾಗ ಇವರೆಲ್ಲ ಅಷ್ಟು ಮೋಟಿವೇಟ್ ಮಾಡಿದಾಗ ಯಾರಿಗೆ ಬಂದಿರುತ್ತಲ್ಲ ಅವ್ರಿಗೂ ಒಂದು ಸ್ವಲ್ಪ ಧೈರ್ಯ ಬರುತ್ತೆ. ಓಕೆ, ಯಾರೋ ಒಬ್ಬರು ಇದ್ದಾರೆ ನನ್ನ ಜೊತೆ, ನನ್ನ ಹುಮ್ಮಸ್ಸು ಬೆಳೆಸೋದಕ್ಕೆ ಅಂತ. ಅದ್ರ ತಕ್ಕನಾಗೆ ಡಾಕ್ಟರ್ಸ್ ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಅವರು ಸೈಕಾಲಜಿಸ್ಟ್ ಹತ್ರ ಕೌನ್ಸ್ಲಿಂಗ್ಸ್ ಆಗಲಿ ಇದೆಲ್ಲನೂ ಅವ್ರು ರೆಫರ್ ಮಾಡ್ತಾರೆ. ಸೊ ದಟ್ ಆ ಪರ್ಟಿಕ್ಯುಲರ್ ಪೇಷಂಟು ವೀಕ್ ಆಗಬಾರ್ದು ಅಂತ. ಯಾಕಂದರೆ ಎಷ್ಟು ಇಮ್ಯೂನ್ ವೀಕ್ ಆಗುತ್ತೋ ಈ ಥರ ಒಂದು ಸ್ಟ್ರೆಸ್ಸಿಂದ ಆಟೋಮೆಟಿಕಾಗಿ ಕ್ಯಾನ್ಸರಸ್ ಸೆಲ್ಸ್ಗೆ ನೀವು ಜೀವ ತುಂಬ್ದಂಗೆ ಅದು ಇನ್ನೂ ಫಾಸ್ಟಾಗಿ ಅದು ಹಬ್ಬಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಕಡೆ. ಸೊ ಆ ಥರ ಆಗಬಾರ್ದು ಅಂತಂದರೆ ಎಲ್ಲರೂ ವೈದ್ಯರು ಇರ್ಬೋದು, ಮನೆ ಸಂಸಾರದವ್ರು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಎಲ್ಲಾರ್ದೂ ಅವ್ರಿಗೆ ಸಪೋರ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಈಗ ಕ್ಯಾನ್ಸರ್ ಅಂತ ಅಂದರೆ ಒಬ್ಬರು ಗರ್ಭಿಣಿ ಸ್ತ್ರೀಗೆ ಬಂತು ಅಂತ ನಾವು ಅಂದ್ಕೊಂಡ್ರೆ ಹೊಟ್ಟೆಲಿರುವಂಥ ಮಗುಗೂ ಕೂಡ ಅದು ಬರುತ್ತಾ? ಇಲ್ಲ ಮೇಡಮ್, ಆ ಥರ ಬರೋದಿಲ್ಲ. ತುಂಬ ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಇರ್ಬೋದು. ಯಾವಾಗ ಅದು ಕ್ಯಾನ್ಸರಸ್ ಇದು ಡೀಪಾಗಿ ಪ್ಲಾಸೆಂಟಾವರೆಗೂ ಸ್ಪ್ರೆಡ್ ಆಗಿ ಅಲ್ಲಿಂದ ಅದು ಏನು ಫೀಟಸ್ಗೆ ಅದು ಟ್ರಾನ್ಸ್ಫರ್ ಆಗುವಂಥ ಸಂಭಾವನೆಗಳು ಇರುತ್ತೆ. ಆದರೆ ಇದು ತುಂಬಾ ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಅಂತ ಹೇಳ್ಬೋದು. ಆದರೆ ಜನರಲ್ಲಾಗೆ ಆ ಥರದ್ದು ಯಾವುದೇ ಇರೋಲ್ಲ. ಇವಾಗ ತಾಯಿಗಿದೆ ಅಂತಂದರೆ ಮಗುಗೆ ಡೆಫಿನೆಟಾಗಿ ಅದು ಬರುತ್ತೆ ಅನ್ನೋದು ಇಲ್ಲಿವರೆಗೂ ಯಾವುದೂ ಅದನ್ನು ಪ್ರೂವ್ ಮಾಡಿಲ್ಲ. 100% ಪ್ರೂವ್ ಆಗಿಲ್ಲ. ಅದು ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಅಂತ ಹೇಳ್ಬೋದು. ಹಾಗೆ ಕೆಲವೊಂದು ಸಂದರ್ಭದಲ್ಲಿ ತಾಯಿ ಎದೆ ಹಾಲನ್ನು ಕುಡಿಸ್ಬಾರ್ದು ಮಗುಗೆ, ತಾಯಿ ಕ್ಯಾನ್ಸರ್ ಇದೆ ಅಂತ ಅನ್ಕೊತಾರೆ. ಅದು ಎಷ್ಟು ಮಟ್ಟಿಗೆ ಸರಿ? ಇಲ್ಲ ಮೇಡಮ್, ಅದನ್ನು ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ನೋಡಿ, ಕ್ಯಾನ್ಸರ್ ಆಗಿರೋದು ಸೆಲ್ಸಲ್ಲಿ, ತಾಯಿ ಉತ್ಪಾದನೆ ಮಾಡುವಂಥ ಹಾಲಿನಲ್ಲ. ಓಕೆನಾ? ಹಾಗಾಗಿ ಹಾಲು ಕುಡಿಸೋದ್ರಿಂದ ಮಗುಗೆ ಅದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ಹಾಲಿಂದ ಅಂತ ಅನ್ನೋದು ಖಂಡಿತವಾಗ್ಲೂ ಅದು ಸುಳ್ಳು ಮೇಡಮ್, ಅದು ನಿಜ ಅಲ್ಲ. ಮುಖ್ಯವಾಗಿ ಕ್ಯಾನ್ಸರ್ ಬರಲಿಕ್ಕೆ ಕಾರಣ ಏನಂತ? ಓಕೆ, ಕಾರಣಗಳು ನೋಡಬೇಕು ಅಂದರೆ ಎಷ್ಟೊಂದು ಥರ ಕಾರಣ ಇದೆ. ಒಂದು ಎನ್ವಿರಾನ್ಮೆಂಟಲ್ ಅಂತ ಹೇಳ್ತಾರೆ, ಒಂದು ಲೈಫ್ ಸ್ಟೈಲ್ ಅಂತ ಹೇಳ್ತಾರೆ. ಎನ್ವಿರಾನ್ಮೆಂಟಲ್ಲಿ ಇವಾಗ ರೇಡಿಯೇಷನ್ಸು, ಯಾರೋ ಒಬ್ಬರು ರೇಡಿಯೇಷನ್ಸ್ ಇರೋ ಜಾಗದಲ್ಲಿ ತುಂಬ ಕೆಲಸ ಮಾಡೋದು, ಇವಾಗ ನ್ಯೂಕ್ಲಿಯರ್ ಫ್ಯೂಷನ್ ಡಿಪಾರ್ಟ್ಮೆಂಟ್ಸಲ್ಲೆಲ್ಲ ಕೆಲಸ ಮಾಡ್ತಾರಲ್ವ, ಅಂಥವ್ರು ರೇಡಿಯೇಷನ್ಗೆ ಏನಾದ್ರೂ ತುಂಬ ಒಳಗಾದರೆ ಅವ್ರಿಗೆ ಕ್ಯಾನ್ಸರ್ ಬರುವಂಥ ಸಂಭಾವನೆಗಳು ಅಂಥವ್ರಿಗೆ. ಇಲ್ಲ ಯಾವುದಾದ್ರು ಕೆಮಿಕಲ್ ಫ್ಯಾಕ್ಟ್ರೀಸಲ್ಲಿ ಕೆಮಿಕಲ್ಸು ಇನ್ಹೇಲ್ ಮಾಡಿ ಅಂಥವ್ರಿಗೆ ಬರ್ಬೋದು. ಇಲ್ಲಾಂದರೆ ಸರ್ಟನ್ ವೈರಸಸ್ ಏನು ಸ್ಪ್ರೆಡ್ ಆಗುತ್ತಲ್ಲ ಅದರಿಂದ ಕೂಡ ಎನ್ವಿರಾನ್ಮೆಂಟಲ್ಲಿ ಈ ಥರ ಕ್ಯಾನ್ಸರ್ ಬರ್ಬೋದು. ಎಸ್, ಲೈಫ್ ಸ್ಟೈಲ್ ನೋಡಬೇಕು ಅಂತಂದರೆ ಆಲ್ಕೋಹಾಲಿಸಮ್ಮು ಅಥವಾ ಸ್ಮೋಕಿಂಗ್ ಇರ್ಬೋದು. ಆಮೇಲೆ ಬ್ಯಾಡ್ ಈಟಿಂಗ್ ಹ್ಯಾಬಿಟ್ಸ್, ತುಂಬ ಹೈ ಪ್ರೊಸೆಸ್ಡ್ ಫುಡ್ ತಿನ್ನೋದು. ಆಮೇಲೆ ನಾನು ಹೇಳ್ದಲ್ಲ, ಹೊರಗಡೆ ಎಲ್ಲ ಥರದ್ದು ಕರೆದಿರೋವಂಥ ಎಣ್ಣೆಯಲ್ಲಿ ಕರೆದಿರೋವಂಥ ತಿಂಡಿ ತಿನ್ನೋದು, ರೋಡ್ ಸೈಡ್ ಸ್ಟ್ರೀಟ್ ಫುಡ್ ತಿನ್ನೋದು. ಯಾಕಂದರೆ ಅವ್ರು ಯಾವ ರೀತಿ ಪ್ರಿಪೇರ್ ಮಾಡಿದ್ದಾರೆ ಅಂತ ಇವ್ರಿಗೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಏನಂದರೆ, ಮೋಸ್ಟ್ ಆಫ್ ದಿ ಟೈಮ್ಸು ಈ ಆಯಿಲ್ ಯೂಸ್ ಮಾಡ್ತಾರಲ್ಲ,
ಅದರಿಂದನೇ ಜಾಸ್ತಿ ಕ್ಯಾನ್ಸರ್ ಬರೋದಕ್ಕೆ ಫುಡ್ ಎಸ್ಪೆಷಲಿ ಕಾರಣ ಆಗುತ್ತೆ. ಯಾಕೆಂದರೆ ಎಷ್ಟು ನೀವು ಆಯಿಲ್ನ ರೀಯೂಸ್ ಮಾಡ್ತಿರಲ್ಲ ಅದರಲ್ಲಿ ಕಾರ್ಸಿನೋಜನ್ಸ್ ಅಂತ ಹೇಳ್ತಾರೆ. ಅದು ಕ್ಯಾನ್ಸರ್ನ ಉತ್ಪತ್ತಿ ಮಾಡುವಂಥ ಒಂದು ಏನು ಹೇಳ್ಬೋದು, ಒಂದು ಇಂಗ್ರೀಡಿಯಂಟ್ ಅಂತ ಅನ್ಬೋದು. ಸೊ ಯಾವಾಗ ನಾವು ಕರೆದಿರೋದ್ರಲ್ಲೇ ಪದೇ ಪದೇ ಕರೆದು ಅದರಲ್ಲಿ ಆಹಾರನ ಅವ್ರು ಸೇವಿಸ್ತಾರೋ ಡೆಫಿನೆಟ್ಲಿ ಅಂಥವ್ರಿಗೆ ಕ್ಯಾನ್ಸರ್ ಬರುವ ಸಂಭಾವನೆಗಳು ಜಾಸ್ತಿ ಆಗುತ್ತೆ, ರಿಸ್ಕ್ ಜಾಸ್ತಿ ಆಗುತ್ತೆ. ಹಾಗೆ ಓಕೆ, ಇದಕ್ಕೊಂದು ಚಿಕಿತ್ಸೆಗಳೆಲ್ಲ ಯಾವ ರೀತಿ ಇರುತ್ತೆ, ಯಾವ ಹಂತದಲ್ಲಿದ್ದರೆ ಯಾವ ರೀತಿ ಚಿಕಿತ್ಸೆಗಳನ್ನು ಕ್ಯಾನ್ಸರ್ಗೆ ನೀಡ್ತಾರೆ ಅಂತ? ನೋಡಿ, ಇವಾಗ ಜನರಲ್ಲಾಗಿ ಏನಂದರೆ ಚಿಕಿತ್ಸೆಲಿ ನೋಡಬೇಕು ಅಂತಂದರೆ ಅದರಲ್ಲಿ 3-4 ಥರ ಚಿಕಿತ್ಸೆ ಮಾಡ್ತಾರೆ. ಓಕೆ, ಜನರಲಾಗಿ ಸ್ಟಾರ್ಟ್ ಮಾಡೋದು ರೇಡಿಯೇಷನಿಂದ ಸ್ಟಾರ್ಟ್ ಮಾಡ್ತಾರೆ. ದೆನ್ ಏನು ಹೇಳ್ತಾರೆ, ಕೀಮೋಥೆರಪಿ ಅಂತ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಟಾರ್ಗೆಟೆಡ್ ಕೀಮೋ ಅಂತ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಲಾಸ್ಟಲ್ಲಿ ಬಂದ್ಬಿಟ್ಟು ಇಮ್ಯುನೋಥೆರಪಿ ಅಂತ ಇವಾಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಥೆರಪೀಸು. ಅದರಲ್ಲಿ ಅದೇ ರೇಡಿಯೇಷನಿಂದ ಸ್ಟಾರ್ಟ್ ಆಗುತ್ತೆ, ಫಸ್ಟ್ ಸ್ಟೇಜ್ ಅಲ್ಲಿಂದ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಟಾಪಿಕಲ್ ಏನು ಕೀಮೋಥೆರಪಿ ಅಂತ ಹೇಳ್ತಾರೆ. ಪರ್ಟಿಕ್ಯುಲರ್ ಲೋಷನ್ಸ್ ಇರುತ್ತೆ, ಅದನ್ನು ಅಪ್ಲೈ ಮಾಡಿದಾಗ ಆ ಲೋಷನ್ಸಲ್ಲಿರುವಂಥ ಕೆಮಿಕಲ್ಸ್, ಮೆಡಿಸಿನ್ಸ್ ಏನಿದೆ ಅದು ದೇಹದಲ್ಲಿ ಹೋಗಿ ಅದು ಆ ಕ್ಯಾನ್ಸರಸ್ ಸೆಲ್ಸ್ ಎಲ್ಲಿ ಕ್ಯಾನ್ಸರ್ ಆಗಿರುತ್ತಲ್ಲ ಆ ಸೆಲ್ಸ್ ಮೇಲೆ ಅದು ಹೋಗಿ ಇದು ಮಾಡುತ್ತೆ. ಅದರದ್ದು ಪ್ರಭಾವ, ಮೆಡಿಸಿನ್ಸ್ದು ಪ್ರಭಾವ ಅಲ್ಲಾಗುತ್ತೆ. ಅದು ಬಿಟ್ಟು ಇವಾಗ ನಾವು ಟಾರ್ಗೆಟೆಡ್ ಏನು ನಾನು ಥೆರಪಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಕೊಡುವಂಥ ಮೆಡಿಸನ್ನು ಎಕ್ಸಾಕ್ಟಾಗೆ ಯಾವ ಥರ ಪ್ರೋಟೀನ್ಸು ಮತ್ತು ಮಾಲಿಕ್ಯೂಲ್ಸು ಕ್ರಿಯೇಟ್ ಆಗಿದೆ ಒಳಗಡೆ ಆ ಕ್ಯಾನ್ಸರಸ್ ಸೆಲ್ಸಲ್ಲಿ, ಅದನ್ನು ಹೋಗಿ ಟಾರ್ಗೆಟ್ ಮಾಡುತ್ತೆ ಆ ಮೆಡಿಸಿನ್ಸು. ಹಾಗಾಗಿ ಅದು ಕ್ಯಾನ್ಸರಸ್ ಸೆಲ್ಸ್ನ ಡೆಸ್ಟ್ರಾಯ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಮ್ಯುನೋಥೆರಪಿಲಿ ಮೇಜರಾಗಿ ಏನು ಮಾಡ್ತಾರೆ, ಇವ್ರು ಕೊಡುವಂಥ ಮೆಡಿಕೇಶನ್ ಇರ್ಬೋದು, ಟ್ರೀಟ್ಮೆಂಟು, ಇವ್ರ ಇಮ್ಯೂನ್ ಸಿಸ್ಟಮ್ನ ಈ ಕ್ಯಾನ್ಸರಸ್ ಸೆಲ್ಸ್ನ ಐಡೆಂಟಿಫೈ ಮಾಡಿ ಅದ್ರ ಮೇಲೆ ಅಟ್ಯಾಕ್ ಮಾಡಿ ಅದನ್ನು ಡೆಸ್ಟ್ರಾಯ್ ಮಾಡುವಂಥ ಕೆಲಸ ಇಮ್ಯುನೋಥೆರಪಿಲಿ ಆಗುತ್ತೆ ಮೇಡಮ್. ಸೊ ಈ ಥರ ಡಿಫ್ರೆಂಟ್ ವೇಸ್ ಆಫ್ ಟ್ರೀಟ್ಮೆಂಟ್ಸ್ ಇದೆ ಮೇಡಮ್ ಕ್ಯಾನ್ಸರಲ್ಲಿ. ಬಹಳ ಮುಖ್ಯವಾಗಿ ಇನ್ನೊಂದು ಕ್ವಶನ್ ಕೇಳಬೇಕು ಸರ್ ನಿಮಗೆ, ಯಾವಾಗ ಈ ಕ್ಯಾನ್ಸರ್ ಅನ್ನೋದು ಬಂತು ಅಂತ? ಓಕೆ, ಆ ಥರ ನೋಡ್ಬೇಕು ಅಂದರೆ ಕ್ಯಾನ್ಸರ್ ಅನ್ನೋ ಒಂದು ಕಾಯಿಲೆ ಜಗತ್ತಿನಲ್ಲಿ ಗೊತ್ತಾಗಿದ್ದು ಯಾವಾಗ ಫಸ್ಟ್ ಅಂತ ಆ ಥರ ಹೇಳ್ತಾ ಇದ್ದಲ್ವಾ. ಆ ಥರ ನೋಡುವಾಗ ಮತ್ತು ಇದು ತುಂಬ ಏನ್ಷಿಯಂಟ್ ಟೈಮ್ಸಲ್ಲೇ ಇದ್ರ ಬಗ್ಗೆ ಬಂದಿದೆ. ಏನು ಫಾರ್ ಎಕ್ಸಾಂಪಲ್ 3000 BC ಫಸ್ಟ್ ಕ್ಯಾನ್ಸರಸ್ದು ಏನು ಡಿಟೆಕ್ಷನ್ ಅಲ್ವಾ, ಅದು ಆಗಿದೆ ಆಲ್ಮೋಸ್ಟು. ಯಾವುದರಲ್ಲಿ ಈ ಡೈನೋಸೋರ್ ಫಾಸಿಲ್ಸ್ ಅಂತ ಏನು ಹೇಳ್ತಾರೆ, ಆಮೇಲೆ ಮಮ್ಮೀಸ್ ಅಂತ ಹೇಳ್ತಾರಲ್ಲ, ಈಜಿಪ್ಟ್ ಮಮ್ಮೀಸ್, ಅದರಲ್ಲಿ ಆಲ್ಮೋಸ್ಟ್ ಒಂದು 70-80 ಮಿಲಿಯನ್ ಇಯರ್ಸ್ ಮುಂಚೆನೇ ಅದ್ರ ಬಗ್ಗೆ ಅವರು ಅದನ್ನು ಎಲ್ಲ ಬರೆದಿದ್ದಾರೆ. ಸೊ ಇದು ಎವಿಡೆನ್ಸ್ ಫೌಂಡ್ ಆಗಿದೆ. ಸೊ ಹಾಗಾಗಿ ಕಡಿಮೆ ಅಂದರೂ 3000 BC ಬಿಫೋರ್ ಕ್ರೈಸ್ಟ್ ಅವಾಗಲೇ ಇದ್ರ ಬಗ್ಗೆ ಮಾಹಿತಿ ಇದೆ. ಯಾಕೆಂದರೆ ಹಿಪೋಕ್ರೇಟ್ಸ್ ಅಂತ ಒಬ್ಬ ಗ್ರೀಕಲ್ಲಿದ್ದ, ಅವನೇ ಇದಕ್ಕೆ ಹೆಸರು ಕೊಟ್ಟಿದ್ದು. ಕಾರ್ಸಿನೋ ಅನ್ನೋದನ್ನ ಇವರು ಕ್ಯಾನ್ಸರ್ ಅಂತ ಅಂದ್ಬಿಟ್ಟು ಅವನು ಇದು ಮಾಡಿದ್ದು. ಸೊ ಹಾಗೆ ನೋಡಿದ್ರೆ ತುಂಬಾನೇ ಹಿಂದೆ ಇದೆ ಇದ್ರದ್ದು. ಡೆಫಿನೆಟ್ಲಿ ಅದ್ರದ್ದೆಲ್ಲ ಎವಿಡೆನ್ಸಸ್ ಇದೆ, ಬುಕ್ಕಲ್ಲಿ ಬರೆದಿದ್ದಾರಲ್ಲ ಅವರು. ಅದೆಲ್ಲ ಹೊಸ್ದಾಗಿ ಸೈಂಟಿಸ್ಟು ಇವರೆಲ್ಲ ಅದನ್ನ ಪತ್ತೆ ಹಚ್ಚಿ ಅದನ್ನ ಓದಿದ್ಮೇಲೆ ಅವ್ರಿಗೂ ಗೊತ್ತಾಗಿದೆ ತುಂಬಾ ಹಿಂದೆನೇ ಇದ್ರ ಬಗ್ಗೆ ಮಾಹಿತಿ ಇದೆ ಅಂತ ಅಂದ್ಬಿಟ್ಟು. ನೀವು ಹೇಳಿದ್ರೆ ಸುಮಾರು ಟೈಪ್ಸ್ ಕ್ಯಾನ್ಸರ್ಗಳಿದೆ ಅಂತ. ಈಗ ಇತ್ತೀಚಿನ ದಿನಗಳಲ್ಲಿ ಈ ಕ್ಯಾನ್ಸರ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಾ? ಟೈಪ್ಸ್ ಬೇರೆ ಬೇರೆ ಟೈಪ್ಸ್ ಬರ್ತಾ ಇದಾವ ಹೇಗೆ? ಹೌದು ಮೇಡಮ್, ಡೆಫಿನೆಟ್ಲಿ. ನೋಡಿ, ನಾನು ಆಗಲೇ ಹೇಳ್ದಾಗೆ ದೇರ್ ಆರ್ ಅರೌಂಡ್ 200 ಡಿಫ್ರೆಂಟ್ ಕ್ಯಾನ್ಸರ್ಸು ಡಿಟೆಕ್ಟ್ ಆಗಿದೆ. ಅದರಲ್ಲೂ ಇವಾಗ ಸಬ್ ಟೈಪ್ಸು ಹೊಸದಾಗೆ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಎಸ್, ನೀವು ಹೇಳ್ದಾಗೆ ಪ್ರತಿ ಏನು ಹೇಳ್ತಾರೆ ವರ್ಷ ಡೆಕೇಡ್ಸ್ ಮುಂದೆ ಹೋಗ್ತಾ ಹೊಸದು ಆ್ಯಕ್ಚುಲಿ ಅವ್ರಿಗೆ ಇವಾಗ ಸಿಗ್ತಾ ಇದೆ. ಮೆಡಿಕಲ್ ಎವಿಡೆನ್ಸಸ್ಸು ಹೇಳ್ತಾ ಇದೆ ಪ್ರೀವಿಯಸ್ ಏನಿತ್ತೋ ಅದಕ್ಕಿಂತ ಡಿಫ್ರೆಂಟ್ ಆಗಿರುವಂಥ ಕ್ಯಾನ್ಸರು ಇವಾಗ ಅದು ಪತ್ತೆ ಹಚ್ತಾ ಇದ್ದಾರೆ ಮೇಡಮ್. ಹೌದು. ಓಕೆ, ನಮ್ಮ ಜೀವನ ಶೈಲಿ ಯಾವ ರೀತಿ ಇರಬೇಕು ಸರ್? ಯಾವ ರೀತಿ ಫುಡ್ಗಳನ್ನು ನಾವು ತಗೋಬೇಕಾಗುತ್ತೆ ಈ ಕ್ಯಾನ್ಸರ್ನಿಂದ ಒಂದು ಮುಕ್ತಿಯನ್ನು ಹೊಂದಬೇಕು, ಬರಲೇಬಾರದು ನಮಗೆ ಅಂತ ಅಂದರೆ? ಓಕೆ, ಮೊದಲನೇದಾಗಿ ಬಂದಿದ್ರೆ ಆದಷ್ಟು ಇವರು ಹೈ ಆ್ಯಂಟಿ ಆಕ್ಸಿಡೆಂಟ್ಸ್ ಏನು ಹೇಳ್ತೀವಲ್ಲ ಆ ಥರ ಫುಡ್ಸ್ನ ತಿನ್ನಬೇಕು. ಪ್ಲ್ಯಾಂಟ್ ಬೇಸ್ಡ್ ಫುಡ್ ತಿನ್ನೋದ್ರಿಂದ ಇನ್ನೂ ಅನುಕೂಲ ಆಗುತ್ತೆ ಅವ್ರಿಗೆ. ನಾನ್ ವೆಜಿಟೇರಿಯನ್ ಸೋರ್ಸ್ಗಿನ್ನ ಪ್ಲ್ಯಾಂಟ್ ಬೇಸ್ಡ್ ಫುಡ್ಸು ತುಂಬಾ ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಓಕೆ, ಅದು ಬಿಟ್ಟು ಫ್ರೂಟ್ಸ್, ಸಿಟ್ರಸ್ ಫ್ರೂಟ್ಸ್ ಇರ್ಬೋದು, ಈ ಥರದ್ದು ಒಂದು ಆಹಾರನ ಹೋಲ್ ಗ್ರೇನ್ಸ್ ಅಂತೇನು ಹೇಳ್ತೀವಿ, ಆದಮೇಲೆ
ಲೀನ್ ಪ್ರೋಟೀನ್ ಅಂತ ಹೇಳ್ತೀವಲ್ಲ, ಈ ಥರದನ್ನ ಸೇವನೆ ಮಾಡಿದಾಗ ಇವ್ರಿಗೇನು ಕ್ಯಾನ್ಸರ್ ಬಂದಿದೆಯಲ್ಲ ಅದ್ರ ಟ್ರೀಟ್ಮೆಂಟ್ ಜೊತೆ ಅದನ್ನು ನಿಯಂತ್ರಣದಲ್ಲಿಟ್ಟು ಅದನ್ನು ಕ್ಯೂರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಅಲ್ಲದೆ ಬರಲೇಬಾರ್ದು ಅಂತಂದರೆ ಫಸ್ಟ್ ಥಿಂಗ್ ಮಾಡಬೇಕಾಗಿರೋದೇನು ಅಂದರೆ ದುಶ್ಚಟಗಳು ಯಾವುದೂ ಮಾಡಬಾರ್ದು ಒಂದು. ಅದಾದಮೇಲೆ ಅವರ ಆಹಾರದ ಮೇಲೆ ಅವ್ರಿಗೆ ಜ್ಞಾನ ಇರಬೇಕು. ನಾವು ಏನು ತಿಂತಾ ಇದ್ರೆ ಮೈಂಡ್ಫುಲ್ ಈಟಿಂಗ್ ಅಂತ ಹೇಳ್ತೀವಿ. ನಾವು ತಿನ್ನೋದನ್ನ ನಮ್ಮ ಕೈಯಲ್ಲಿ ಇಟ್ಕೊಂಡು ಮುಂಚೆ ಅದನ್ನ ನೋಡಿ ಇದು ನನಗೆ ದೇಹದಲ್ಲಿ ಹೋದ್ಮೇಲೆ ಇದು ನನಗೆ ಆರೋಗ್ಯ ಕೊಡುತ್ತಾ ಅನಾರೋಗ್ಯ ಕೊಡುತ್ತಾ ಅಂತ ನೋಡಿ ತಿಂದರೆ ಮನುಷ್ಯನಿಗೆ ಯಾವುದೇ ಕಾರಣಕ್ಕೂ ಈ ಥರದ್ದು ಒಂದು ಡೆಡ್ಲಿ ಡಿಸೀಸಸ್ ಎಲ್ಲ ಬರೋದಿಲ್ಲ. ಯಾವಾಗ ನಾವು ಏನು ತಿಂತಾ ಇದ್ದೀವಿ ಅದ್ರ ಬಗ್ಗೆ ನಮಗೆ ಗಮನನೂ ಇಲ್ಲ, ನಾವು ಕೇರು ಮಾಡಲ್ಲ ಅಂದಾಗ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಕ್ಯಾನ್ಸರ್ ಅಂತೂ ಬಂದೇ ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಹೈ ಶುಗರಿ ಫುಡ್ಸ್, ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು, ಹೈ ಪ್ರೊಸೆಸ್ಡ್ ಫುಡ್ಡು, ಹೈ ಪ್ರೊಸೆಸ್ಡ್ ಮೀಟ್ಸ್ ಏನಿದೆಯಲ್ಲ, ಇದೆಲ್ಲ ತುಂಬಾ ರಿಸ್ಕ್ ಫ್ಯಾಕ್ಟರ್ಸ್ನ ಏನು ಮಾಡುತ್ತೆ, ರೈಸ್ ಮಾಡುತ್ತೆ. ಒಂದು ವ್ಯಕ್ತಿ ಇದನ್ನೆಲ್ಲ ತುಂಬ ಕನ್ಸ್ಯೂಮ್ ಮಾಡ್ತಾ ಇದ್ದಾನೆ ಅಂದರೆ he can definitely write it down that probably some time in his life he will for sure get some kind of cancer. ಯಾಕಂದರೆ ಮೂಲನೇ ಇದು. ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತಲೇ ಏನು ಹಜಾರ್ಡ್ಸ್ ಅಂತ ಏನು ಹೇಳ್ತೀವಲ್ಲ, ಅದರಿಂದನೇ ಮೋಸ್ಟ್ ಆಫ್ ದಿ ಟೈಮ್ಸ್ ಬರೋದು. ಜಿನೆಟಿಕಲಿ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದಿದೆಯಲ್ಲ, ಅದು ತುಂಬ ರೇರ್. ಯಾಕಂದರೆ DNA ಡ್ಯಾಮೇಜ್ ಮಾಡುತ್ತೆ, ಜೀನ್ಸ್ನ ಡ್ಯಾಮೇಜ್ ಮಾಡುತ್ತೆ ಇದು, ಎಸ್ಪೆಷಲಿ ಬಂದ ಮೇಲೆ ಅದು ಹಂಗೆ ಕ್ಯಾರಿ ಆಗುತ್ತೆ ಅನ್ನೋದು ತುಂಬಾ ರೇರ್. ಒಬ್ಬರಿಂದ ಒಂದು ತಂದೆ ತಾಯಿ ಅಥವಾ ತಾತಯಿಂದ ಇದು ಹಿಂಗೆ ಟ್ರಾನ್ಸ್ಫರ್, ಅದು ತುಂಬಾನೇ ರೇರ್ ಮೇಡಮ್. ಅದು ಎಲ್ಲೂ ನನ್ಗೆ ಗೊತ್ತಿರೋಂಗೆ ನಾನು ಎಲ್ಲೂ ಓದಿಲ್ಲ ಅದು 100% ಟ್ರೂ ಅಂತ. ಬಟ್ ಡೆಫಿನೆಟ್ಲಿ ಲೈಫ್ ಸ್ಟೈಲ್ದು ಮತ್ತು ಎನ್ವಿರಾನ್ಮೆಂಟ್, ನಾನು ಹೇಳಿದ್ನಲ್ಲ, ನಾವು ಯಾವ ಎನ್ವಿರಾನ್ಮೆಂಟಲ್ಲಿ ನಾವಿದ್ದೀವಿ. ಎಲ್ಲೋ ನ್ಯೂಕ್ಲಿಯರ್, ಇವಾಗ ನೋಡಿ ಹಿರೋಶಿಮಾ ನಾಗಾಸಾಕಿಲೆಲ್ಲ ಬಾಂಬ್ ಹಾಕಿದ್ರು, 100 ವರ್ಷ ಆದ್ರೂ ಆ ರೇಡಿಯೇಷನ್ದು ಅದ್ರದ್ದು ಎಫೆಕ್ಟ್ಸು ಆ ಜನದ ಮೇಲಿದ್ದು, ಪಾಪ ಆ ಜನದ್ದು ಬೋನ್ಸ್ ಬ್ರಿಟಲ್ ಇರ್ಬೋದು, ಫೇಸ್ ಎಲ್ಲ ಏನು ಹುಟ್ಟೋ ಮಕ್ಕಳು ಡಿಫೆಕ್ಟಿವ್ ಆಗಿ ಹುಟ್ಟೋದು, ಇದೆಲ್ಲ 100 ವರ್ಷದವರೆಗೂ ಆಯಿತು. ಸೊ ಆ ಥರ ಎಲ್ಲಿ ರೇಡಿಯೇಷನ್ ಇರುತ್ತೋ ಅಂಥವರು ಸ್ವಲ್ಪ ಡೆಫಿನೆಟ್ಲಿ ಕೇರ್ಫುಲ್ ಆಗಿರಬೇಕು ಅಂತ ನಾನು ಹೇಳಲಿಕ್ಕೆ ಬರೆಸ್ತೀನಿ. ಅದು ಬಿಟ್ಟು ಕಾಮನ್ ಪೀಪಲ್ಗೆ ನಾನು ಹೇಳೋದಿಷ್ಟೇ, ದಯವಿಟ್ಟು ನೀವು ಆಲ್ಕೋಹಾಲ್ ಆಗಲಿ ಅಥವಾ ಸ್ಮೋಕಿಂಗ್ ಆಗಲಿ, ತಂಬಾಕು ಆಗಲಿ, ಈ ಥರದ್ದೆಲ್ಲ ಸೇವನೆ ಇದ್ದರೆ ನೀವು ಬಿಡಲಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಕಡಿಮೆ ಮಾಡಿ. ಎಲ್ಲೋ ನೀವು 10 ಸಿಗರೇಟ್ ಸೇದೋ ಕಡೆ ಒಂದೇ ಒಂದು ಮಾಡಿ, ಅಷ್ಟಾರು ಮಾಡಿ. ಯಾಕಂದರೆ ಬಿಡಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತು, ಇವ್ರು ಎಷ್ಟೇ ಹೇಳಿದ್ರು ನಾನು ಮಾಡ್ತೀನಿ ಅಂತ. ಎಲ್ಲಿವರೆಗೂ ನೀವು ICUಗೆ ಸೇರೋವರೆಗೂ ಬುದ್ಧಿ ಬರಲ್ಲ ಜನಕ್ಕೆ. ಯಾವಾಗ ICUಗೆ ಸೇರಿ ಜೀವ ಹೋಯ್ತು ಅಂದ್ಕೊಳ್ತಾರಲ್ಲ, ಆವಾಗ ಬುದ್ಧಿ ಬರುತ್ತೆ, ಆವಾಗ ಎಲ್ಲ ಬಿಟ್ಟು ಕೂತ್ಕೊಳ್ತಾರೆ. ಅದಕ್ಕೆ ಮುಂಚೆನೇ ನಾನು ಹೇಳೋದೇನು ಅಂದರೆ, ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಸೊ ಮುಂಚಿತವಾಗೇ ನಾವು ಒಂದು ಸ್ವಲ್ಪ ಸ್ಟೆಪ್ಸ್ ತೊಗೊಂಡು ನನ್ನ ಜೀವನ ಶೈಲಿ ಚೆನ್ನಾಗಿರಬೇಕು, ನನ್ನ ಆಹಾರ ಪದ್ಧತಿ ಚೆನ್ನಾಗಿರಬೇಕು, ಒಂದಷ್ಟು ನಾನು ವ್ಯಾಯಾಮದ ಕಡೆ ಒಂದು ಸ್ವಲ್ಪ ನಾನು ಗಮನ ಕೊಟ್ಟರೆ 100% ನಮ್ಮ ಮಕ್ಕಳನ್ನು ಫಾಲೋ ಮಾಡ್ತಾರೆ. ತಂದೆ ತಾಯಿ ನೋಡೇ ಮಕ್ಕಳು ಫಾಲೋ ಮಾಡೋದು, ಫ್ರೆಂಡ್ಸನ್ನು ನೋಡೇ ಎಲ್ಲ ಫಾಲೋ ಮಾಡೋದು, ದೊಡ್ಡವ್ರನ್ನ ನೋಡಿ ಚಿಕ್ಕವ್ರು ಫಾಲೋ ಮಾಡ್ತಾರೆ. ಅದೇ ರೀತಿ ನಾವು ಕರೆಕ್ಟಾಗಿದ್ದರೆ ಮಕ್ಕಳು ಚೆನ್ನಾಗಿರ್ತಾರೆ, ಅವ್ರ ಆರೋಗ್ಯಕ್ಕೆ ನಾವೇ ಒಂದು ಹೊಣೆ ಆಗ್ತೀವಿ. ಹಾಗೆ ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸಾಕಷ್ಟು ವಿಚಾರ ಹೇಳಿದ್ರೆ ಸರ್. ಇವತ್ತು ಕ್ಯಾನ್ಸರ್ ಅಂದರೆ ಏನು ಬೇಸಿಕ್ ಆಗಿ ಹೇಳಿದ್ದೀರಾ, ಎಷ್ಟೆಲ್ಲ ಕ್ಯಾನ್ಸರ್ಗಳಿದೆ, ಏನೆಲ್ಲ ಪರಿಣಾಮಗಳಾಗುತ್ತೆ, ಯಾವ ರೀತಿ ನಮ್ಮ ಫುಡ್ಡು ಇದಿರಬೇಕು, ಹ್ಯಾಬಿಟ್ಸ್ ಅನ್ನೋದ್ರ ಬಗ್ಗೆ. ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಈಗಾಗಲೇ ನೀವು ನೋಡಿದ್ರಲ್ಲ ಈ ಕ್ಯಾನ್ಸರ್ ಯಾವ ರೀತಿ ಜನರಲ್ಲಿ ಇವತ್ತು ಹೋಗ್ತಾ ಇದೆ, ಏನೆಲ್ಲ ಒಂದು ಚಿಕಿತ್ಸೆಗಳಿದೆ, ಜೊತೆಗೆ ಯಾಕೆ ಈ ಕ್ಯಾನ್ಸರ್ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಜೊತೆಗೆ ಮುಂದಿನ ಒಂದು ಸಂಚಿಕೆಯಲ್ಲಿ ನಿಮಗೆ ಈ ಕ್ಯಾನ್ಸರ್ನ ಟೈಪ್ಸನ್ನು ನಿಮ್ಗೆ ಹೇಳಿದ್ರು. ಸುಮಾರು 200 ವಿಧದ ಕ್ಯಾನ್ಸರ್ಗಳಿದ್ದಾವೆ ಅನ್ನುವಂಥದ್ದು. ಅದರಲ್ಲಿ ಮೋಸ್ಟ್ ಕಾಮನ್ ಆಗಿ ಬರುವಂತಹ ಕ್ಯಾನ್ಸರ್ಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ವಿಶಾಲ್ ಸಂಜಯ್ ಶಿವಮ್ ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಧನ್ಯವಾದಗಳು.